ನಮಸ್ಕಾರ ಸ್ನೇಹಿತರೆ, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರೋವಂಥದ್ದು ಮಟ್ಲಕ್ಕಿ ಚೀಲ. ಇದರಲ್ಲಿ ನೋಡಿ ಹಣ್ಣುಗಳಾಗಿರ್ಬೋದು, ತೆಂಗಿನಕಾಯಿ ಆಗಿರ್ಬೋದು, ಹಾಗೆ ಒಂದು ಸೇರಷ್ಟು ಅಕ್ಕಿ ಆಗಿರ್ಬೋದು. ಈ ಥರ ಒಂದು ಮಡ್ಲಿಗೆ ತುಂಬಿಸೋದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಈ ಒಂದು ಮಡ್ಲಕ್ಕಿ ಚೀಲವನ್ನು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹೇಗೆ ಸ್ಟಿಚ್ ಮಾಡೋದು, ಹೇಗೆ ಕಟಿಂಗ್ ಮಾಡೋದು ಅನ್ನೋ ಒಂದು ಸಂಪೂರ್ಣವಾಗಿ ವಿವರವಾಗಿ ತಿಳಿಸ್ತಾ ಇದ್ದೀನಿ. ಯಾರನ್ನು ಕೂಡ ಸ್ಕಿಪ್ ಮಾಡಿದಿರಾ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಹಾಗೆಯೇ ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಇಲ್ಲಿ ನಾನು ಬ್ಲೌಸ್ ಪೀಸ್ಗಳನ್ನ ತೊಗೊಂಡಿದ್ದೀನಿ. ನಿಮಗೆ ಯಾವ ಒಂದು ಬಟ್ಟೆ ಇಷ್ಟ ಆಗುತ್ತೆ ಆ ಒಂದು ಬಟ್ಟೆನ ತಗೋಬಹುದು. ಇಲ್ಲಿ 3 ಕಲರ್ ಇದೆ ನೋಡಿ. ಇದರಲ್ಲಿ ಯಾವುದಾದ್ರೂ 2 ಕಾಂಬಿನೇಷನ್ನ ಸೆಲೆಕ್ಟ್ ಮಾಡಿಕೊಂಡು ನಾನು ತಗೊಳ್ತಾ ಇದ್ದೀನಿ. ಈಗ ಇಲ್ಲಿ 4 ಫೋಲ್ಡ್ ಮಾಡಿಬಿಟ್ಟು ಒಂದು ಬ್ಲೌಸ್ ಪೀಸನ್ನು ನಾನು ಈ ಥರ ಏನಾದರೂ ಒಂದು ನೀವು ಮೆಸರ್ಮೆಂಟ್ಗೆ ಇಟ್ಕೊಂಡು ಈ ಥರ ರೌಂಡ್ಗೆ ಮಾರ್ಕ್ ಹಾಕೋಬೇಕು. ರೌಂಡಾಗಿ ಮಾರ್ಕ್ ಹಾಕ್ಕೊಂಡಿದ್ದಾಗಿದ ನಂತರ ಸೈಡಲ್ಲಿರೋದೆಲ್ಲನೂ ಕೂಡ ನೀಟಾಗಿ ಕಟ್ ಮಾಡ್ಕೊಂಡು ಬಿಡಬೇಕು. ಇದು ಇನ್ನೂ ನಿಮಗೆ ದೊಡ್ಡ ಸೈಜ್ ಬೇಕು ಅಂತಂತಂದರೆ ದೊಡ್ಡ ಸೈಜ್ ಬೇಕಾದರೂ ಮಾಡ್ಕೋಬಹುದು. ಇಲ್ಲ ಮೀಡಿಯಮ್ ಸೈಜು ಅಂತಂದರೆ ಮೀಡಿಯಮ್ ಸೈಜಲ್ಲೇ ಬೇಕಾದ್ರೂ ಕೂಡ ಮಾಡ್ಕೋಬಹುದು. ಇದು ಒಂದು ಬ್ಲೌಸ್ ಪೀಸಲ್ಲಿ ನಾನು 4 ಫೋಲ್ಡ್ ಮಾಡಿ ಇವಾಗ ಈ ಥರ ಮೆಸರ್ಮೆಂಟಲ್ಲಿ ತೊಗೊಂಡಿದ್ದೀನಿ ನೋಡಿ. ಯಾಕೆ ಅಂದರೆ ಕೆಲವರು 1 ಸೇರು ಮಡ್ಲಕ್ಕಿ ಹಾಕ್ತಾರೆ, ಕೆಲವರು 2 ಸೇರು ಹಾಕ್ತಾರೆ. ಅವರು ಮಡ್ಲಕ್ಕಿ ಹಾಕ್ಕೊಳ್ಳೋ ಅಂಥ ಸೈಜಿನ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಈಗ ಮಧ್ಯಭಾಗದಲ್ಲೂ ಕೂಡ ಈ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ರೌಂಡಾಗಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇದು ಮಧ್ಯಭಾಗದಲ್ಲಿ ಹಾಕೋದಕ್ಕೋಸ್ಕರ ನಮಗೆ ಓಪನ್ ಬೇಕಾಗುತ್ತಲ್ಲ, ಆ ಭಾಗನ ಈ ಥರ ಫೋಲ್ಡಿಂಗ್ ಮಾಡಿ ರೌಂಡಾಗಿ ಕಟ್ ಮಾಡ್ಕೊಂಡಾಗಿದೆ ನೋಡಿ. ಈಗ ಸೈಡಲ್ಲಿರೋ ಅಂಥದ್ದನ್ನು ಪೀಸ್ನು ಕೂಡ ನಾವು ಈ ಥರ ಮಾರ್ಕ್ ಹಾಕ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಂಡು ಬಿಡಬೇಕು. ಇದು 2 ಇಂಚಷ್ಟು ಬರುತ್ತೆ. ಈಗ ಇದು ಬಂದ್ಬಿಟ್ಟು ನಮಗೆ ಈ ಒಂದು ಅಂದರೆ ಬಾಯಿ ಇರುತ್ತಲ್ಲ, ಬಾಯಿ ಭಾಗದಲ್ಲಿ ಫೋಲ್ಡಿಂಗ್ ಮಾಡಿಬಿಟ್ಟು ಇಲ್ಲಿ ಸ್ಟಿಚಿಂಗ್ ಮಾಡೋದಕ್ಕೋಸ್ಕರ ಇದು ಬೇಕಾಗುತ್ತೆ. ಇದರ ಮಧ್ಯದಲ್ಲಿ ನಾವು ಲಾಡಿ ಹಾಕ್ಕೋಬೇಕಾಗುತ್ತೆ. ಹಾಗೆ ಇವಾಗ 4 ಇಂಚಷ್ಟು ಇಲ್ಲಿ ನಾನು ಈ ಒಂದು ರೆಡ್ ಬಟ್ಟೆನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಮಗೆ ಸೈಡಲ್ಲಿ ಫ್ರಿಲ್ಲಿಂಗ್ ಹಿಡಿಯೋದಕ್ಕೋಸ್ಕರ ಬೇಕಾಗುತ್ತೆ, ಫ್ರಿಲ್ಸ್ ಮಾಡೋದಕ್ಕೆ. ಹಾಗಾಗಿ 4 ಇಂಚು ಈ ಒಂದು ಪೀಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸೈಡು ಫೋಲ್ಡಿಂಗ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಇದು ಫ್ರಿಲ್ ಹೊಲಿಬೇಕಾದ್ರೆ. ಆಪೋಸಿಟ್ ಕಲರಲ್ಲಿತ್ತು ಅಂತಂದರೆ ಇದು ತುಂಬ ನೀಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಈಗ ಲೈನಿಂಗ್ ಪೀಸನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಪ್ಲೇನ್ ಆಗಿರೋಂಥ ಲೈನಿಂಗ್ ಪೀಸ್ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಅದು ನೀಟಾಗಿ ಗಟ್ಟಿ ಸ್ಟಿಚಿಂಗ್ ಕೂಡ ಬರುತ್ತೆ, ಹಾಗೆ ಗಟ್ಟಿ ಕೂಡ ಇರುತ್ತೆ. ಆ ಕಾರಣದಿಂದ ಲೈನಿಂಗ್ ಪೀಸು ಬೇಕಾಗುತ್ತೆ. ಹಾಗಾಗಿ 2 ಪೀಸು ನಾನು ಲೈನಿಂಗ್ ಕೂಡ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂತಂತಂದರೆ ನೀವು ಕಲರ್ ಕಾಂಬಿನೇಷನ್ನ ಸೆಲೆಕ್ಟ್ ಮಾಡಿಕೊಂಡು ಬರೀ ಕಾಟನ್ ಬಟ್ಟೆನಲ್ಲೂ ಬೇಕಾದರೂ ಹೊಲ್ಕೋಬೋದು, ಬ್ಲೌಸ್ ಪೀಸಲ್ಲೂ ಬೇಕಾದರೂ ಹೊಲ್ಕೋಬೋದು. ಇಲ್ಲ ಅಂತಂತಂದರೆ ವೆಲ್ವೆಟ್ ಬಟ್ಟೆ ಇರುತ್ತಲ್ಲ ಅದರಲ್ಲಿ ಬೇಕಾದರೂ ಹೊಲ್ಕೋಬೋದು. ವೆಲ್ವೆಟ್ ಬಟ್ಟೆನಲ್ಲಂತೂ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಅದರ ಮೇಲೆ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಡೆಕೋರೇಷನ್ ಕೂಡ ಮಾಡ್ಕೋಬೋದು. ಇವಾಗ ಕತ್ತಿನ ಹತ್ತಿರ ರೌಂಡಾಗಿ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಈ ಥರ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು. ಇದು ನಾವು ಮಧ್ಯಭಾಗದಲ್ಲಿ ಲಾಡಿ ಹಾಕೋದಕ್ಕೋಸ್ಕರ ಯೂಸ್ ಆಗುತ್ತೆ. ಈಗ ಲೈನಿಂಗ್ ಪೀಸನ್ನು ಅದ್ರ ಮೇಲೆ ಇಟ್ಬಿಟ್ಟು ಮೊದಲಿಗೆ ಸ್ಟಿಚ್ ಹಾಕ್ಕೊಂಡು ಬಿಡಬೇಕು. ಆವಾಗ ಕಚ್ಚಾ ಇರೋವಂಥ ಭಾಗ ಎಲ್ಲ ಒಳಗಡೆ ಹೊರಟೋಗುತ್ತೆ ನೋಡಿ. ಈ ಥರ ನಿಧಾನವಾಗಿ ತಿರುಗಿಸ್ಕೊಳ್ತಾ ಇದನ್ನು ಸ್ಟಿಚಿಂಗ್ನ ಹಾಕ್ಕೋಬೇಕು. ಸ್ಪೀಡ್ ಮಾಡೋಕ್ಕೆ ಹೋಗಬಾರ್ದು, ಆವಾಗ ಹೊಲಿಗೆ ನೀಟಾಗಿ ಕರೆಕ್ಟಾಗಿ ಬರುತ್ತೆ.
ಈಗ ಆಯಿತು ನೋಡಿ. ಇದು ಸ್ಟಿಚಿಂಗ್ ಆದಮೇಲೆ ಇದ್ರ ಮೇಲೆ ಈ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ಇದ್ರ ಮೇಲೆ ಒಂದು ನಾವು ಕಿನಾರಿ ಸ್ಟಿಚ್ಚನ್ನು ಹಾಕೋಬೇಕು. ಈ ಥರ ಕಿನಾರಿ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ಹೊಲಿಗೆ ಬಿಚ್ಕೊಳ್ಳೋದಿಲ್ಲ, ಗಟ್ಟಿಯಾಗಿರುತ್ತೆ. ಅದರಿಂದ ನಾವು ಅದ್ರ ಮೇಲೆ ಒಂದು ಕಿನಾರಿ ಸ್ಟಿಚ್ಚನ್ನು ಹಾಕೋಬೇಕು. ನಿಮಗೆ ಬೇಕು ಅಂತಂದರೆ ಇದ್ರ ಜೊತೆಯಲ್ಲಿ ಒಂದು ಲೇಸನ್ನು ಕೂಡ ಇಟ್ಕೊಂಡು ನೀವು ಸ್ಟಿಚಿಂಗ್ನ ಹಾಕ್ಕೋಬೋದು. ಇಲ್ಲಿ ಜಾಸ್ತಿ ಲೇಸ್ ಏನೋ ನಾನು ಯೂಸ್ ಮಾಡ್ತಾಯಿಲ್ಲ, ಹಾಗಾಗಿ ಪ್ಲೇನಾಗಿ ಹಾಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಈಗ ಕಚ್ಚೆಲ್ಲ ಒಳಗೆ ಹೋಗಿದ್ದಾಯಿತು ನೋಡಿ. ಈಗ ಇದರ ಮೇಲೆ ನಾವು ಫ್ರಿಲ್ ಹಿಡ್ಕೊಳ್ಳೋದಕ್ಕೋಸ್ಕರ ಕೆಂಪು ಬಟ್ಟೆಯನ್ನು ತಗೊಂಡು ಅರ್ಧ ಇಂಚಿಗೆ ಒಂದೊಂದು ಈ ಥರ ನೆರಿಗೆಗಳನ್ನು ಹಿಡ್ಕೊಂಡು ಹೊಲ್ಕೊಂಡು ಬಿಡ್ತಾಯಿದ್ದೀನಿ ನೋಡಿ. ಇದು ಒಂದು ಸೈಡು ಅಂಚಿರೋದ್ರಿಂದ ಇದು ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಿಲ್ಲ. ಅಂಚಿಲ್ಲ ಅಂದಾಗ ಅದನ್ನು ಡಬಲ್ ಫೋಲ್ಡ್ ಮಾಡಿಬಿಟ್ಟು ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈಗ ಅದನ್ನು ನೀಟಾಗಿ ಐರನ್ ಮಾಡ್ಕೊಂಡ್ಬಿಟ್ಟು ಈಗ ಕೊನೆಯಲ್ಲಿ ಅದನ್ನು ಹಿಡ್ಕೊಂಡು ಅದ್ರ ಮೇಲೆ ಈ ಥರ ಸ್ಟಿಚ್ ಹಾಕ್ಕೋಬೇಕು. ಇದು ಸ್ಟಿಚ್ ಹಾಕ್ಕೊಂಡಿದ್ದಾಗಿದ್ದ ನಂತರ ಆಮೇಲೆ ಇದ್ರ ಮೇಲೆ ನಾವು ಇನ್ನೊಂದು ಲೈನಿಂಗ್ ಪೀಸನ್ನು ಇಟ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಕೊನೆ ಭಾಗನ ಎರಡನ್ನೂ ಈ ಥರ ಜಾಯಿಂಟ್ ಮಾಡ್ಕೊಂಡು ಬಿಡಬೇಕು. ಈಗ ನೋಡಿ, ಇದು ಮೇಲ್ಭಾಗಕ್ಕೆ ಸ್ಟಿಚ್ ಮಾಡಿದ್ದಾಯಿತು. ಈಗ ಲೈನಿಂಗ್ ಪೀಸು ಹಾಗೂ ಇನ್ನೊಂದು ಪೀಸನ್ನು ಇಟ್ಟುಬಿಟ್ಟು ಈಗ ಸುತ್ತಲೂ ನಾವು ಮಧ್ಯದಲ್ಲಿ ಕರೆಕ್ಟಾಗಿ ಮೆಸರ್ಮೆಂಟ್ ನೋಡಿಕೊಂಡು ಒಂದೊಂದು ಪಿನ್ನನ್ನು ಹಾಕ್ಕೊಂಡು ಬಿಡಬೇಕು. ಆ ಥರ ಪಿನ್ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಎಲ್ಲಿನೂ ಕೂಡ ನೆರಿಗೆ ಬರೋದಿಲ್ಲ, ನೀಟಾಗಿ ಸಮನಾಗಿ ಸ್ಟಿಚಿಂಗು ರೌಂಡಾಗಿ ಬಂದುಬಿಡುತ್ತೆ. ಈಗ ಎಲ್ಲನೂ ಕೂಡ ಸ್ಟಿಚಿಂಗ್ ಹಾಕಿದ್ದಾಯಿತು. ಇವಾಗ ಸೀದಾ ಮಾಡ್ಕೊಳ್ಳೋಣ. ಈಗ ಸೀದಾ ಮಾಡಿದ್ದಾಗಿದ್ದ ನಂತರ ನೋಡಿ ಎಷ್ಟು ನೀಟಾಗಿ ಎಷ್ಟು ಕ್ಲೀನಾಗಿ ಬಂತು ಅಂತ. ಎಲ್ಲಿನೂ ಕೂಡ ಕಚ್ಚ ಕಾಣಿಸೋದಿಲ್ಲ, ನಿಮಗೆ ಕ್ಲೀನಾಗಿ ಬಂದುಬಿಡುತ್ತೆ. ಈಗ ಇದಕ್ಕೆ ಡೋರಿ ಹೊಲಿಯೋದಕ್ಕೋಸ್ಕರ ರೌಂಡಾಗಿ ಮೊದಲಿಗೆ ಈ ಥರ ಪೀಸನ್ನು ಹೊಲ್ಕೊಂಡು ಅದ್ರ ಒಳಗಡೆಗೆ ನಾವು ಬೇಕು ಅಂತಂತಂದರೆ ಒಂದು ಸ್ವಲ್ಪ ಫರ್ನ ತುಂಬ್ಕೋಬೋದು. ಇಲ್ಲ ಅಂತಂದರೆ ಹಾಗೆನೇ ಒಳಗಡೆಗೆ ಒಂದು ಲಾಡಿಯನ್ನು ಇಟ್ಟು ಸುತ್ತಲೂ ಲೇಸ್ ಹೊಲ್ಕೊಂಡ್ಬಿಟ್ಟು ಅದನ್ನು ಈ ಥರ ಹೊಲ್ಕೊಂಡ್ರೆ ಆಯಿತು. ಯಾಕಂದರೆ ಡೋರಿನೂ ಅಷ್ಟೇನೆ ಪಿಂಕ್ ಕಲರಲ್ಲಿ ಇತ್ತು ಅಂತಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದ್ರ ಬದಲಾಗಿ ನೀವು ಯಾವುದಾದ್ರೂ ಹ್ಯಾಂಗಿಂಗ್ಸ್ ಹಾಕ್ಕೊಳ್ಳೋದಾದರೆ ಹ್ಯಾಂಗಿಂಗ್ಸ್ ಕೂಡ ಹಾಕ್ಕೋಬೋದು. ಹ್ಯಾಂಗಿಂಗ್ಸನ್ನು ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ನಾವು ಮೇಲ್ಗಡೆ ಹೊಲ್ಕೊಂಡಿರೋ ಅಂಥ ಪಟ್ಟಿ ಒಳಗೆ ಲಾಡಿ ಥರ ಏರಿಸ್ಕೊಂಡ್ರೆ ಆಯಿತು. ಮಡ್ಲಕ್ಕಿ ಚೀಲ ರೆಡಿ ಆಯಿತು ನೋಡಿ. ಒಂದು ಗಂಡಿಗೆ ಹಾಗೂ ಒಂದು ಹೆಣ್ಣಿಗೆ ಅಂತ ಹೇಳಿಬಿಟ್ಟು ಇಲ್ಲಿ 2 ಚೀಲಗಳನ್ನು ನಾನು ಸ್ಟಿಚ್ ಮಾಡಿದ್ದೀನಿ. ಈಗ ಇದರ ಒಳಗಡೆಗೆ ನೋಡಿ ಎಲ್ಲನೂ ಕೂಡ ಹಿಡಿಸುತ್ತೆ, ಎಷ್ಟು ದೊಡ್ಡದಾಗಿ ಬರುತ್ತೆ. ಕೇವಲ 2 ಬ್ಲೌಸ್ ಪೀಸು ಇದ್ದರೆ ಸಾಕು, ಹಾಗೆಯೇ ಒಂದು ಲೈನಿಂಗ್ ಪೀಸ್ ಇದ್ರೂ ಕೂಡ ಸಾಕು. ನೀಟಾಗಿ ನೀವು ಕರೆಕ್ಟಾಗಿ ಈ ಒಂದು ಮಡ್ಲಕ್ಕಿ ಚೀಲನ ಹೊಲ್ಕೋಬೋದು. ತುಂಬಾ ಕಾಸ್ಟ್ಲಿ ಆಗಿರೋಂಥ ಸೀರೆಗಳಿರುತ್ತೆ, ಆ ಸೀರೆಯಲ್ಲಿ ಮಡ್ಲಕ್ಕಿ ಎಲ್ಲ ಹಾಕಿದಾಗ ಸೀರೆ ಎಲ್ಲ ಗಲೀಜಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಈ ಥರ ಒಂದು ಮಡ್ಲಕ್ಕಿ ಚೀಲವನ್ನು ಹೊಲ್ಕೊಂಡು ಆ ಒಂದು ಮಡ್ಲಕ್ಕಿ ಚೀಲದಲ್ಲಿ ನೀವು ಮಡ್ಲಕ್ಕಿ ಹಾಕಿದಾಗ ನೋಡೋದಕ್ಕೂ ಇದು ಚೆನ್ನಾಗೂ ಇರುತ್ತೆ, ಹಾಗೆ ನಿಮ್ಮ ಸೀರೆ ಕೂಡ ಸೇಫ್ಟಿಯಾಗಿರುತ್ತೆ. ಅದರಿಂದ ಈ ಥರ ಒಂದು ಮಡ್ಲಕ್ಕಿ ಚೀಲನ ಹೊಲ್ಕೊಳ್ಳಿ. ಯಾವುದೇ ಒಂದು ಫಂಕ್ಷನ್ ಆಗಿರ್ಬೋದು, ಮಡ್ಲಕ್ಕಿ ಅಂತ ಹಾಕ್ತಾರಲ್ವ, ಅಂಥ ಸಂದರ್ಭದಲ್ಲಿ ಈ ಥರ ಒಂದು ಮಡ್ಲಕ್ಕಿ ಪೋಟ್ಲಿಯನ್ನು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಸುಲಭವಾದ ರೀತಿಯಲ್ಲಿ ಇವತ್ತು ನಾನು ನಿಮಗೆ ಈ ಒಂದು ಮಡ್ಲಕ್ಕಿ ಚೀಲನ ಹೊಲಿಯೋದು ಹೇಗೆ ಅಂತ ಹೇಳಿಬಿಟ್ಟು ತೋರಿಸ್ಕೊಟ್ಟಿದ್ದೀನಿ ನೋಡಿ. ಈ ಥರ ಗಂಟು ಹಾಕ್ಕೊಂಡ್ರೆ ಆಯಿತು, ಎಲ್ಲಿನೂ ಕೂಡ ಬಿಚ್ಕೊಳ್ಳೋದಿಲ್ಲ, ನೀಟಾಗಿ ಇರುತ್ತೆ. ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಇನ್ನೂ ಇದಕ್ಕೆ ಬೇಕು ಅಂತಂತಂದರೆ ನೀವು ಲೇಸನ್ನು ಇದ್ರ ಮೇಲೆ ರೌಂಡಾಗಿ ಅಂಟಿಸ್ಕೋಬೋದು. ಈಗ ಫೆವಿಕಲ್ ಹಾಕಿಬಿಟ್ಟು ಇದನ್ನು ನಾನು ಸುತ್ತಲೂ ಕೂಡ ಅಂಟಿಸ್ತಾ ಇದ್ದೀನಿ. ಕಲರ್ ಲೇಸ್ ಇದ್ದರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನಾನು ಗೋಲ್ಡನ್ ಲೇಸನ್ನು ತೊಗೊಂಡಿದ್ದೀನಿ, ಸ್ಟೋನ್ ಲೇಸನ್ನು ಈ ಥರ ರೌಂಡಾಗಿ ಅಂಟಿಸ್ಕೊಂಡಿದ್ದೀನಿ ನೋಡಿ. ಇನ್ನು ಕಲರ್ ಲೇಸ್ ಇದ್ರಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ನನ್ನ ಹತ್ರ ಯಾವುದಿದೆಯೋ ಅದನ್ನು ನಾನು ಇದಕ್ಕೆ ಅಂಟಿಸ್ತಾ ಇದ್ದೀನಿ. ಹಾಗೆ ಮಧ್ಯದಲ್ಲಿ ಒಂದೊಂದು ಸ್ಟೋನ್ ಪ್ಯಾಚಸ್ ಕೂಡ ಅಂಟಿಸ್ತಾ ಇದ್ದೀನಿ. ಇದು ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ.
ಹಾಗಾಗಿ ಅಲ್ಲಲ್ಲಿ ಒಂದೊಂದು ಈ ಥರ ಸ್ಟೋನ್ ಪ್ಯಾಚ್ಗಳನ್ನ ಅಂಟಿಸಿದ್ದೀನಿ ನೋಡಿ. ಇದಕ್ಕೂ ಕೂಡ ಒಂದೊಂದು ಪ್ಯಾಚಸ್ಗಳನ್ನ ಅಂಟಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಮಡಲಕ್ಕಿ ಚೀಲ ಸ್ಟಿಚ್ ಮಾಡೋದು ಎಷ್ಟು ಸುಲಭ ಅಂತ. ಇದಕ್ಕೆ ಪೋಟ್ಲೆ ಬ್ಯಾಗ್ ಅಂತಲೂ ಕೂಡ ಕರೀತಾರೆ, ಹಾಗೆ ಮಡಲಕ್ಕಿ ಚೀಲ ಅಂತಲೂ ಕೂಡ ಕರೀತಾರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.